ಯುಡಿಸಫಮ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಹಾಗೂ ಕರ್ನಾಡ ಜನತೆಗೆ ಮತ್ತು ಯೂಟ್ಯೂಬ್ ಫ್ಯಾಮಿಲಿಗೆ ನಮಸ್ಕಾರ ಹೇಳ್ತಾ ಇವತ್ತಿನ ಬ್ಲಾಗ್ನ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಕಾಲೇಜ್ಗೆ ಹೋಗಿಲ್ಲ, ಏಕೆಂದರೆ ಎಸ್ ಎಂ ಕೃಷ್ಣ ಅವರು ತೀರೋಗಿರೋದ್ರಿಂದ ರಜಾ ಸಿಕ್ಕಿತ್ತು. ಆ ಟೈಮಲ್ಲಿರೋ ಎಕ್ಸಾಮ್ನ ಮುಂದೆ ಹಾಕಿದ್ದಾರೆ. ನೆಕ್ಸ್ಟ್ ಎಕ್ಸಾಮ್ ಸೋಮವಾರ ಇರೋದ್ರಿಂದ ಇವತ್ತು ಶನಿವಾರ ಆಗಿದೆ. ಅದಕ್ಕೆ ಇವತ್ತಿಂದ ಓದ್ಕೋಬೇಕು. 2 ದಿನದಿಂದ ತುಂಬ ಕೆಲಸ ಇತ್ತು, ಅಂದರೆ ಶಬರಿಮಲೆಗೆ ಹೋಗ್ತಾಯಿದ್ರು. ಆದ್ದರಿಂದ ಮನೆಯಲ್ಲಿ ತುಂಬ ಕೆಲಸ ಇತ್ತು, ಆದ್ದರಿಂದ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಎಸ್ಗೋ ಗೈಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಟೈಮು 9:30 ಆಗಕ್ಕೆ ಬಂತು. ಈಗ ನಾಷ್ಟ ಮಾಡಿಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡು ಓದೋಕ್ಕೆ ಕೂತ್ಕೋಬೇಕು. ಲೆಟ್ಸ್ ಗೋ ಗೈಸ್. ಮತ್ತು ನೀವು ಹೆಚ್ಚು ಸಪೋರ್ಟ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ಇವತ್ತಿನ ನಾಟ ಚಪಾತಿ, ಟೊಮೊಟೊ ಖಾರ, ವಡೆ 2 ವಡೆ. ಡಯಟಲ್ಲಿರೋದ್ರಿಂದ ಚಪಾತಿ ಶೂಟ್ ಮಾಡ್ತೀನಿ. ಈ ಟೊಮೊಟೊ ಖಾರ ಹೆಂಗೆ ಮಾಡೋದು ಅಂತ ರೆಸಿಪಿ ಬೇಕಂದರೆ ಕಾಮೆಂಟ್ ಮೂಲಕ ತಿಳಿಸಿ, ತೋರಿಸ್ತೀನಿ. ಮತ್ತೋಗಿದೆ ನಾಷ್ಟ ಮಾಡ್ಕೊಂಡು ಸಿಗ್ತೀನಿ. ಬಾಯ್. ಮಸ್ತಾಗಿದೆ. ಗೈಸ್, ಈಗ ನಾನು ಮೇವು ತಿನ್ಕೊಂಡು ಈಗ ಅದಕ್ಕೂ ಮೇವು ಹಾಕಿ ಈಗ ಹೋಗಿ ಓದ್ಕೊಳಕ್ಕೆ ಕೂತ್ಕೋಬೇಕು. ಬನ್ನಿ ಇರಿಸ್ಕೋ ಗೈಸ್, ಈಗ ಓದಕ್ಕೆ ಕೂತ್ಕೊಳ್ಳೋಣ. ಯಾಕೆ ಅಂದರೆ 6 ದಿನ ಗ್ಯಾಪ್ ಆಯಿತು. ಓದೋಕ್ಕೆ 6 ದಿನ ಕೊಟ್ಟಿದ್ದಾರೆ. 6 ದಿನದಲ್ಲಿ 1 ದಿನವೂ ಓದಿಲ್ಲ. ಆದ್ದರಿಂದ ಇವತ್ತಿಂದನಾರು ಇವತ್ತು ಮತ್ತು ನಾಳೆ 2 ದಿನ ಓದ್ಕೊಂಡ್ರೆ ಬರಿಬೋದು ಅಂತ ಅಂದ್ಕೊಂಡು ಈಗ ಓದಕ್ಕೆ ಕೂತ್ಕೋಬೇಕು. ಬನ್ನಿ ಇರಿಸ್ಕೋ ಗೈಸ್, ಓದಕ್ಕೆ ಕೂತ್ಕೊಳ್ಳೋಣ. ಈಗ ಫೋನ್ ಮಾಡ್ಬಿಟ್ಟು ಯಾವ ಕ್ವಶನ್ ಬರುತ್ತೆ ಅಂತ ಕೇಳ್ಕೋಬೇಕು. ಯಾವ ಕ್ವಶನ್ ಬರುತ್ತೆ ಅಂತಲೇ ಗೊತ್ತಿಲ್ಲ, ಯಾವ ಥರ ಓದಬೇಕು ಅಂತ ಇನ್ನೂ ಗೊತ್ತಿಲ್ಲ. ಅದರಿಂದ ಈಗ ಯಾರಿಗಾರ ಒಬ್ಬಂಗೆ ನಮ್ಮ ದೋಸ್ತಾಗೆ ಫೋನ್ ಮಾಡಿ ಕೇಳ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಗೈಸ್, ಈಗ ಓದೋಕ್ಕೆ ಸ್ಟಾರ್ಟ್ ಮಾಡೋಣ. ಗೈಸ್, ಮನೇಲಿದ್ದರೆ ಇದೇ ಕತೆ. ಮಲ್ಕೋ, ಟಿ ವಿ ನೋಡು, ಮೊಬೈಲ್ ನೋಡು, ಇದೇ ಕತೆ ಆಗೈತೆ ನೋಡಿ. ಟಿ ವಿ ಮೊಬೈಲ್ ನೋಡೋದು ಇಷ್ಟೇ ಕತೆ. ನಿಮಗೇನು ಹೇಳಿದೆ, ಓದಬೇಕು ಅಂತ ಹೇಳಿದೆ. ಇದುವರೆಗೂ 1 ಗಂಟೆ ಆಗಕ್ಕೆ ಬಂದೈತೆ. 1 ಗಂಟೆ ಇನ್ನಾದ್ರೂ ಓದೋಕ್ಕೆ ಕೂತಿಲ್ಲ. ಇದೆ 1 ವಾರದಿಂದ ಆಡ್ಕ ಕೂತಿರೋದಕ್ಕೆ ಏನು ಓದೋಕ್ಕೆ ಆಗಿಲ್ಲ. ಇವತ್ತು ಓದೋಣ ಇನ್ನೂ ಓದಿಲ್ಲ. ಏನು ಮಾಡೋಕ್ಕಂತೆ. ಸಂಜೆ ಒಂದು 4 ಗಂಟೆಗೆ ಸ್ಟಾರ್ಟ್ ಮಾಡಲೇಬೇಕು. ಚಾಲೆಂಜ್ ತಗೊಂಡವ್ರೆ ಓದೋಕ್ಕೆ ಕೂತ್ಕೊಳ್ಳೇಬೇಕು, ಇಲ್ಲಾಂದ್ರೆ ಆಗಲ್ಲ. ಓದ್ತೀನಿ. ಆದ್ದರಿಂದ ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಸಿಗ್ತೀನಿ. ಬಾಯ್ ಬಾಯ್ ಗೈಸ್. ನಿಮಗೆ ಯಾವ ಥರ ಬ್ಲಾಗ್ ಮಾಡಬೇಕು ಅಂತ ಅನಿಸಿದ್ರೆ ಅದರ ವಿಷಯ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಲ್ಲಿ ಬ್ಲಾಗ್ ಮಾಡೋಣ. ಮತ್ತು ನಿಮಗೆ ಈ ವಿಡಿಯೋಯಿಂದ ಏನೇನು ಉಪಯೋಗ ಅಲ್ಲ, ಈ ವಿಡಿಯೋಯಿಂದ ಏನು ಅನಿಸುತ್ತೆ ಅಂದರೆ ಇನ್ನೂ ಚೆನ್ನಾಗಿ ಮಾಡಬೇಕಾ, ಇದೇ ಥರ ಕಂಟಿನ್ಯೂ ಮಾಡ್ಕೋಗ್ಲಾ, ಅಂದರೆ ಡೈಲಿ ಬ್ಲಾಗ್ ಥರನೇ ಇಲ್ಲ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕಾ, ಯಾವ ಥರ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಅದನ್ನ ಮುಂದೆ ಬ್ಲಾಗ್ಗೆ ಅಪ್ಲೈ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀನಿ. ಆ ಥರ ಬ್ಲಾಗ್ನ ಮಾಡಿಕೊಂಡು ಹೋಗೋಣ. ಲೆಟ್ಸ್ ಗೋ. ಆದರೆ ಜನರ ಮಧ್ಯೆ ಫೇಸ್ ಮಾಡೋದೇ ಧೈರ್ಯ ಗೊತ್ತಿಲ್ಲ, ಅದನ್ನೂ ಕಲಿತೀನಿ. ಫೇಸ್ ಮಾಡಿ ಜನರ ಮಧ್ಯೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ಈ ಕರುನಾಡ ಜನತೆಗೆ ನನ್ನ ಪರಿಚಯ ಆಗಬೇಕು ಅಂತ ನನ್ನ ಆಸೆ. ಮತ್ತು ಯೂಟ್ಯೂಬ್ ಫ್ಯಾಮಿಲಿಗೆ ನಮಸ್ಕಾರನ ಹೇಳ್ತಾ ಕಂಟಿನ್ಯೂ ಮಾಡಿದ್ದೀನಿ. ಯೂಟ್ಯೂಬ್ ಫ್ಯಾಮಿಲಿಗೆ ನಮಸ್ಕಾರ ಹೇಳ್ತೀನಿ. ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಗೈಸ್, ಮಧ್ಯಾಹ್ನ ಲಂಚು ಅನ್ನ, ಟೊಮೊಟೊ ಗೊಜ್ಜು, 2 ಚಗ್ಲಿ ನೆಂಚ್ಕೊಳ್ಳೋಕ್ಕೋಸ್ಕರ.
100 ಗ್ರಾಮ್ಸ್ 150 ಗ್ರಾಮ್ಸ್ ರೈಸ್ ಐತೆ. ಇದನ್ನ ತಿಂದುಬಿಟ್ಟು ಟೇಸ್ಟ್ ಮಾಡ್ತೀನಿ. ಅಮ್ಮ ಮಾಡೋದೆಲ್ಲ ಚೆನ್ನಾಗಿರುತ್ತೆ. ಪ್ಲೇಟ್ ಇಷ್ಟು ಇದನ್ನ ತಿಂದ್ಬಿಟ್ಟು ನೆಕ್ಸ್ಟು ಸಿಗ್ತೀನಿ. ಬಾಯ್ ಗೈಸ್. ಒಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಆ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಬಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ನಮ್ಮ ರಾಮ ಲಕ್ಷ್ಮಣ ಅವ್ರಿಗೆ ತಿಂಡಿ ಕೊಡೋಕ್ಕೆ ತಿಂಡಿ ಕೊಡಬೇಕು. ಬನ್ನಿ ಈಗ ತಿಂಡಿ ಕೊಡೋಕೆ ಹೋಗೋಣ. ಅವರು ನಮ್ಮ ಥರನೇ ಅಲ್ವಾ, ನಾವು ಹೆಂಗೆ ಮೇಯ್ತೀವಿ ಅಂದರೆ ಊಟ ಮಾಡ್ತೀವಿ, ಅದೇ ಥರ ಅವ್ರಿಗೆ ಪೌಷ್ಟಿಕಾಂಶ ಸಿಗೋಕ್ಕೋಸ್ಕರ ತಿಂಡಿ ಕೊಡಬೇಕು. ಗೈಸ್ ಈಗ ತಿಂಡಿ ಕೊಟ್ಬಿಟ್ಟು ಅವ್ರನ್ನ ಒಳಗಡೆ ಕಟ್ಟಾಕ್ಬಿಟ್ಟು, ಏನಿಲ್ಲ ನಾನು ಹೇಳ್ದಂಗೆ ನಿಮಗೆ ಓದೋಕ್ಕೆ ಆಗಲಿಲ್ಲ, ನಾಳೆ ಪಕ್ಕ ಓದಬೇಕು. ನಾಳೆ ಓನ್ಲಿ 1 ಟೈಮ್ ಕೊಡ್ತೀವಿ. ಇದೇ ತಿಂಡಿ, ಜೋಳ, ರವೆ ಒಟ್ಟು ಮತ್ತು ಇದು ಕಡಲೆ ಹಿಂಡಿ ಥರ ಇದು, ಮತ್ತು ಹುರುಳಿಕಾಳು ಇಷ್ಟು ಮಿಕ್ಸ್ ಮಾಡಿ ಕೊಡ್ತೀವಿ. ಚಕ್ಕೆನೂ ಹಾಕ್ತಿದ್ದೋ, ಚಕ್ಕೆ ಖಾಲಿಯಾಗೈತೆ. ಇಷ್ಟು ಕೊಡ್ತೀವಿ. ಇದನ್ನು ಈಗ ಕಲಿಸ್ಬಿಟ್ಟು ನೀರಲ್ಲಿ ಕೊಡೋಣ. ಸೊ ಗೈಸ್, ಇವತ್ತಿನ ಮಿನಿ ಬ್ಲಾಗ್ ಅಂದರೆ ಇವತ್ತು ಕಂಟಿನ್ಯೂ ಆಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಕಡಿಮೆ ಬ್ಲಾಗ್ ಮಾಡಿಬಿಟ್ಟೆ, ಸಾರಿ. ಆದ್ದರಿಂದ ಇವತ್ತಿನ ಮಿನಿ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್ ಅಂತ ಹೇಳ್ತಾ ಯೂಟ್ಯೂಬ್ ಫ್ಯಾಮಿಲಿಗೆ ನಮಸ್ಕಾರ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಸಾರಿ, ಮಿನಿ ಬ್ಲಾಗ್ ಆಗೋಯಿತು, ಕ್ಷಮೆ ಇರಲಿ. ನಾಳೆ ಲೆಂತಿ ಬ್ಲಾಗ್ ಮಾಡ್ತೀನಿ. ಪ್ಲೀಸ್ ನಿಮ್ಮ ಸಪೋರ್ಟು ಬಹಳ ಮುಖ್ಯ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಇದ್ದಷ್ಟು ನಮ್ಮಂಥವ್ರು ಬೆಳೆಯೋಕ್ಕೆ ಬಹಳ ಉಪಯೋಗ ಆಗುತ್ತೆ. ಮತ್ತು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಯಾವ ರೀತಿ ಬ್ಲಾಗ್ ಮಾಡಬೇಕು ಅಂತ. ಅದೇ ರೀತಿ ಬ್ಲಾಗ್ ಮಾಡೋಣ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ಬಾಯ್. खत्म, बाय बाय, टाटा, गुड बाय, गया। 6 साल हो गए, उन सब को खत्म कर दिया।